ಹಾಯ್ ಫ್ರೆಂಡ್ಸ್, ಇವತ್ತಿನ ನಮ್ಮ ಟಾಪಿಕ್ PCOS ಅಥವಾ PCOD, ಸೊಲ್ಯೂಷನ್ ಫಾರ್ PCOS ಆ್ಯಂಡ್ PCOD. ಮೊದಲಾಗಿ PCOS ಅಂದರೆ ಏನು? ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಥವಾ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸಸ್. ಇದು ಇತ್ತೀಚಿನ ದಿನಮಾನಗಳಲ್ಲಿ ಈಗ ನಮ್ಮ ಮಳೆಯರಲ್ಲಿ ತುಂಬ ಕಾಡುತ್ತಿರುವಂಥ ಸಮಸ್ಯೆ ಆಗಿದೆ. ಅವಿವಾಹಿತ ಮಹಿಳೆಯರಾಗಿರ್ಬೋದು ಮತ್ತು ವಿವಾಹಿತ ಮಹಿಳೆಯರಲ್ಲಾಗಿರ್ಬೋದು, ಈ ಸಮಸ್ಯೆ ಇತ್ತೀಚಿನ ಉಲ್ಬಣ ಇದೆ. ಇದರಿಂದ ಲಕ್ಷಣಗಳು ಏನು ಬರ್ತಾವೆ ಅಂದರೆ, ಮೊದಲನೇದಾಗಿ ಮುಟ್ಟಿನ ಸಮಸ್ಯೆ ಬರುತ್ತೆ. ಅಮೆನೋರಿಯಾ ಅಂತೇಳಿ ಆಗುತ್ತೆ, ಅಂದರೆ ಮುಟ್ಟು ಸರಿಯಾದ ಟೈಮಿಗೆ ಬರಲಾರದೆ ಇರುತ್ತೆ. ಎರಡನೇದ್ದು ಹಿರ್ಸುಟಿಸಮ್, ಅಂದರೆ ಅಸಹಜ ಕೂದಲು ಬೆಳವಣಿಗೆ, ಮುಖದ ಮೇಲೆ ಆಗಿರ್ಬೋದು, ಕಾಲ ಮೇಲೆ ಆಗಿರ್ಬೋದು, ಅಸಹಜ ಕೂದಲು ಬೆಳವಣಿಗೆ ಆಗುತ್ತೆ. ಅದಕ್ಕಿಂತ ಮತ್ತೊಂದು ಏನಂದರೆ ಒಬೆಸಿಟಿ, ದೇಹದ ತೂಕ ಅಸಹಜವಾಗಿ ಉಲ್ಬಣಗೊಳ್ಳುತ್ತೆ. ಇದು ಮೊದಲನೇದಾಗಿ ಕಂಡುಬರ್ತಕ್ಕಂಥ ಲಕ್ಷಣಗಳು. ಮತ್ತು ಇದರಿಂದ ಮತ್ತೊಂದು ಲಕ್ಷಣಗಳು ಏನಂದರೆ, ವಿವಾಹಿತ ಮಹಿಳೆಯರಲ್ಲಿ ಬಂಜೆತನಕ್ಕೂ ಸಹ ಕಾರಣವಾಗುತ್ತೆ. ಅದಾದಮೇಲೆ ಅದೇ ಥರ ನೆಗ್ಲಿಜೆನ್ಸಿ ಮಾಡ್ದಂಗೆಲ್ಲ ಮತ್ತು ಡಯಾಬಿಟಿಕ್ಸ್ ಬರುವಂಥ ಸಾಧ್ಯತೆ ತುಂಬಾ ಇರುತ್ತೆ. ಇದರ ಮುಖ್ಯ ಕಾರಣಗಳು ಏನಂದರೆ, ಈ PCOD ಮೊದಲನೇದಾಗಿ ಈ ಸ್ಟ್ರೆಸ್ಫುಲ್ ಜೀವನ ಮತ್ತು ಅಸಹಜ ನಮ್ಮ ಆಹಾರ ಕ್ರಮ, ಅತಿಯಾಗಿ ಔಷಧ ಅವಲಂಬಿತ ಆಗಿರೋದ್ರಿಂದ ಆಗಿರುತ್ತೆ. ಈಗ ನಾವು ಇದನ್ನು ಈಸಿಯಾಗಿ, ಸರಳವಾಗಿ, ಸುಲಭವಾಗಿ ಇದನ್ನು ವಾಸಿ ಮಾಡ್ಕೋಬೇಕಂದ್ರೆ ಈ 3 ವಿಧಾನಗಳಲ್ಲಿ ನಾವು ಇದನ್ನು ಹತೋಟಿಗೆ ತರ್ಕೋಬೋದು. ಒಂದನೇದು ವ್ಯಾಯಾಮ. ಊಟವಾದ ನಂತರ ಕಮ್ಮಿ ಅಂದರೂ 20 ನಿಮಿಷಗಳ ಕಾಲ ನಡಿಗೆಯನ್ನು ಮಾಡ್ತಕ್ಕದ್ದು ಮತ್ತು ಯೋಗಾಸನ ಮಾಡೋದು. ಎರಡನೇದ್ದು ನಮ್ಮ ಆಹಾರ ಕ್ರಮ. ಆಹಾರದಲ್ಲಿ ಅತಿಯಾಗಿ ತರಕಾರಿ, ತಾಜಾದಂಥ ಹಣ್ಣು ಹಂಪಲುಗಳನ್ನು ತಿನ್ನುವುದು. ಮೂರನೇದ್ದು ನಮ್ಮ ಔಷಧದಲ್ಲಿ ಅಶೋಕ ಆರಿಷ್ಟ. ಈ PCOD ಎಂಬುದೊಂದು